ಇವರು ಭಾರತೀಯ ತಂಡದ ಅತ್ಯಂತ ಯಶಸ್ವಿ ನಾಯಕ, ಒಬ್ಬ ಆಟಗಾರ, ಕ್ರಿಕೆಟ್ ಇತಿಹಾಸದಲ್ಲಿ ತನ್ನ ತಂಡದ ಇಂಟೆಂಟನ್ನು ನವೀಕರಿಸಿದವರು. 2000 ಆರಂಭದಲ್ಲಿ ಕ್ರಿಕೆಟ್ಗೆ ಕ್ರಾಂತಿ ತಂದ ಈ ಆಟಗಾರ ಇಂದಿಗೂ ನಮ್ಮ ಹೃದಯದಲ್ಲಿ ಜೀವಿಸಿದ್ದಾರೆ. ಅವರೇ ನಿಮ್ಮ ನೆಚ್ಚಿನ ಸೌರವ್ ಗಂಗೂಲಿ. ಆದರೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಅವರು ದಾದಾ ಎಂದೇ ಪರಿಚಿತರು. ಆಫ್ ಸೈಡ್ಗೆ ಅಪಾರ ಪ್ರೀತಿ ಹೊಂದಿದ್ದ ಹಾಗೂ ಗೆಲುವಿನ ಹುಚ್ಚು ತಾಳಿದ್ದ ಸೌರವ್ ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕಂಡಿದ್ದಾರೆ. ಮೈದಾನದ ಹೊರಗಿರುವ ಅವರ ಆಕ್ರಮಣಕಾರಿ ನಡವಳಿಕೆಯಾಗಲಿ, ಮೈದಾನದಲ್ಲಿ ಎದುರಾಳಿ ತಂಡವನ್ನು ಆಳುವ ಶಕ್ತಿಯಾಗಲಿ, ಸೌರವ್ ಎಲ್ಲವನ್ನೂ ತೋರಿದ್ದರು. ತಂಡವನ್ನು ಮುನ್ನಡೆಸುವುದಷ್ಟೇ ಅಲ್ಲ, ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವೂ ಅವರಲ್ಲಿತ್ತು. ದಾದಾ ತಪ್ಪಾದದ್ದೇ ಇಲ್ಲ. दादा कभी रॉन्ग नहीं हुए. ಅವರು ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿನ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು. ಪ್ರತೀಕಾರ ತೆಗೆದುಕೊಳ್ಳುವ ವಿಷಯ ಬಂದಾಗ ಸೌರವ್ ಗಂಗೂಲಿ ಒಂದಿಗೆ ಪಂಗ ಬೇಡ. ಈ ವಿಡಿಯೋದಲ್ಲಿ ನಾವು ನೋಡೋಣ ಪಶ್ಚಿಮ ಬಂಗಾಳದ ಸೌರವ್ ಗಂಗೂಲಿ ಹೇಗೆ ಭಾರತೀಯ ಕ್ರಿಕೆಟ್ ತಂಡಕ್ಕೂ ಮತ್ತು ಅಭಿಮಾನಿಗಳಿಗೂ ದಾದಾ ಆದರು ಎಂಬುದನ್ನು. 1992ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ತಮ್ಮ ಮೊಟ್ಟ ಮೊದಲ ODI ಪಂದ್ಯವನ್ನು ಆಡುವ ಮುಖಾಂತರ ಒಂದು ದಿನದ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುತ್ತಾರೆ. ಆದರೆ ಆ ಪಂದ್ಯವೇ ಅವರ ಮೊದಲ ಹಾಗೂ ಕೊನೆಯ ಪಂದ್ಯವಾಯಿತು. ಹೌದು, ಆ ಪಂದ್ಯದ ನಂತರ ಅವರನ್ನು ತಕ್ಷಣವೇ ತಂಡದಿಂದ ಕೈಬಿಟ್ಟರು. ಅವರನ್ನು ಕೈ ಬಿಡಲು ಕಾರಣ ಏನೆಂದರೆ ಅವರ ಫಾರ್ಮ್ ಅಥವಾ ಫಿಟ್ನೆಸ್ ಅಲ್ಲ. ಆದರೆ ಅಲ್ಲೊಂದು ಗಾಸಿಪ್ ಹಬ್ಬಿತ್ತು. ಅದು ಏನೆಂದರೆ ತಂಡದ ಸದಸ್ಯರಿಗೆ ಡ್ರಿಂಕ್ಸ್ ಹೊತ್ತು ಕೊಡಲು ಅವರು ನಿರಾಕರಿಸಿದರು ಎಂದು. ಇದನ್ನು ಅಹಂಕಾರ ಎಂದು BCCI ನಿರ್ಧರಿಸಿ ಅವರನ್ನು ಕೈಬಿಟ್ಟಿತ್ತು. ದಾದಾ ಅವರ ಸ್ವಭಾವವೇ ಹೀಗೆ. ಇಂತಹ ಒಂದತಿ ಹರಡುವುದು ಸಹಜ. ಆದರೆ ಅವರು ಈ ಆರೋಪವನ್ನು ನಂತರ ತಳ್ಳಿ ಹಾಕಿದರು. ಆದರೂ ಏನು ನಿಜವಾಗಿತ್ತು ಎನ್ನುವುದು ಗಂಗೂಲಿ ಮತ್ತು BCCI ಮಾತ್ರವೇ ತಿಳಿದಿದ್ದರು. ಆದರೆ ಸೌರವ್ ಹಿಂಜರಿಯದೆ ದೇಸಿ ಕ್ರಿಕೆಟ್ನಲ್ಲಿ ಶ್ರೇಷ್ಠ ಪ್ರದರ್ಶನ ಮುಂದುವರಿಸಿದರು. 1993-94 ರಣಜಿ ಸೀಸನ್ನಲ್ಲಿ 561 ರನ್, 1994-95ರಲ್ಲಿ 641 ರನ್ ಮತ್ತು ದಿಲೀಪ್ ಟ್ರೋಫಿಯಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ 171 ರನ್ ಗಳಿಸುತ್ತಾರೆ. ಈ ಅತ್ಯದ್ಭುತ ಸಾಧನೆಯನ್ನು ಕಂಡು BCCI ಅವರು 1996ರ ಇಂಗ್ಲೆಂಡ್ ಪ್ರವಾಸಕ್ಕೆ ಅವರನ್ನು ಆಯ್ಕೆ ಮಾಡುತ್ತಾರೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಅವಕಾಶ ಸಿಗದಿದ್ದರೂ ಕೂಡ ಅಜರುದ್ದೀನ್ ಜೊತೆಗಿನ ವಿವಾದದ ಕಾರಣ ನವಜೋತ್ ಸಿಂಗ್ ಸಿದ್ದು ಸರಣಿಯನ್ನು ಮಧ್ಯದಲ್ಲಿ ತೊರೆದು ಹೋದ ಕಾರಣ ಲಾರ್ಡ್ಸ್ ಮೈದಾನದಲ್ಲಿ ದ್ರಾವಿಡ್ ಜೊತೆ ಸೌರವ್ ಟೆಸ್ಟ್ ಪ್ರವೇಶ ಮಾಡಿದರು. ಆಡಿದ ತಮ್ಮ ಮೊಟ್ಟ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇವರು 131 ರನ್ನುಗಳನ್ನು ಕಲೆ ಹಾಕುತ್ತಾರೆ. ಗಂಗೂಲಿ ಶತಕ ಬಾರಿಸಿ ಲಾರ್ಡ್ಸ್ನಲ್ಲಿ ಪಾದಾರ್ಪಣೆಯ ಪಂದ್ಯದಲ್ಲಿ ಶತಕ ಬಾರಿಸಿದ ಮೂರನೇ ಕ್ರಿಕೆಟಿಗರಾಗುತ್ತಾರೆ. ಇದರ ಮೊದಲು ಹ್ಯಾರಿ ಗ್ರಹಂ ಮತ್ತು ಜಾನ್ ಹ್ಯಾಮ್ಸ್ಪೈರ್ ಈ ಸಾಧನೆಯನ್ನು ಮಾಡಿರುತ್ತಾರೆ. ನಂತರದ ಪಂದ್ಯದಲ್ಲೂ ಶತಕವನ್ನು ಬಾರಿಸುವ ಮುಖಾಂತರ ತಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುತ್ತಾರೆ. 1997ರಲ್ಲಿ ಶ್ರೀಲಂಕಾ ವಿರುದ್ಧ ತಮ್ಮ ಮೊದಲ ODI ಶತಕ ಬಾರಿಸಿದರು. ಅದೇ ವರ್ಷ ಸಹರಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ನಿರಂತರ 4 ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗಳನ್ನು ಗೆದ್ದು ದಾಖಲೆ ನಿರ್ಮಿಸಿದರು. ಶ್ರೀಲಂಕಾ ವಿರುದ್ಧ ಕೇವಲ 158 ಎಸೆತಗಳಲ್ಲಿ ಅಬ್ಬರದ 183 ರನ್ನುಗಳು, 17 ಬೌಂಡರಿ ಮತ್ತು 7 ಭರ್ಜರಿ ಸಿಕ್ಸರ್ಗಳು. ಈ ಇನ್ನಿಂಗ್ಸ್ ವಿಶ್ವಕಪ್ನಲ್ಲಿ ಒಬ್ಬ ಭಾರತೀಯ ಆಟಗಾರ ಮಾಡಿದ ಅತಿ ಹೆಚ್ಚು ಸ್ಕೋರ್ ಆಗಿರುತ್ತದೆ. ರಾಹುಲ್ ದ್ರಾವಿಡ್ ಜೊತೆ ಸೇರಿ ಕಟ್ಟಿದ 318 ರನ್ನುಗಳ ಅಜೇಯ ಜೋಡಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ದೊಡ್ಡ ಮೈಲುಗಲ್ಲಾಗಿದೆ. 2000ರಲ್ಲಿ ಪಂದ್ಯ ಫಿಕ್ಸಿಂಗ್ ಹಗರಣ ಸ್ಫೋಟಗೊಂಡು ಅಜರುದ್ದೀನ್ ಸೇರಿ ಕೆಲ ಆಟಗಾರರಿಗೆ ನಿಷೇಧ ಬಿದ್ದಿತು. ಆ ಸಮಯದಲ್ಲಿ ಕುಸಿದಿದ್ದ ತಂಡದ ನಾಯಕತ್ವ ಸೌರವ್ಗೆ ಬಂತು. ಅವರ ಭಯವಿಲ್ಲದ ಆಕ್ರಮಣಕಾರಿ ಶೈಲಿಯನ್ನು ತಂಡಕ್ಕೆ ಪರಿಚಯಿಸಿದರು. ಮೊದಲನೆಯ ವರ್ಷವೇ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ತಂಡ ತಲುಪಿತು. 2001ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯಲ್ಲಿ ದಾದಾ ಸ್ಲೆಡ್ಜಿಂಗ್ ಮುಖಾಂತರವೇ ಉತ್ತರಿಸಿದರು. ಕೋಲ್ಕತ್ತಾ ಟೆಸ್ಟ್ನಲ್ಲಿ ದ್ರಾವಿಡ್ ಲಕ್ಷ್ಮಣ್ ಜೋಡಿ, ಪಜ್ಜಿಯ ಹ್ಯಾಟ್ರಿಕ್ ಈ ಎಲ್ಲವೂ ದಾದಾ ನಾಯಕತ್ವದ ನೆನಪುಗಳು. 2002ರಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಜಂಟಿ ವಿಜೇತರಾದರು. ನಂತರ 2002 ನಾಟ್ಫಸ್ಟ್ ಫೈನಲ್ನಲ್ಲಿ ಶರ್ಟ್ ಸ್ವಿಂಗ್ ಮಾಡಿ ಲಾರ್ಡ್ಸ್ ಬಾಲ್ಕನಿಯಲ್ಲಿ ಫ್ಲಿಂಟಾಕ್ ವಿರುದ್ಧ ಪ್ರತೀಕಾರ ತೀರಿಸಿಕೊಂಡರು. ಇದು ಕ್ರಿಕೆಟ್ ಇತಿಹಾಸದಲ್ಲಿ ಮರೆಯಲಾರದ ಕ್ಷಣವಾಗಿದೆ. 2003ರ ವಿಶ್ವಕಪ್ನಲ್ಲಿ ಭಾರತ ಫೈನಲ್ ತಲುಪಿತು. 2003-04ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಸರಣಿ ಡ್ರಾ ಮಾಡಿ 18 ವರ್ಷಗಳ ನಂತರ ಹೊರನಾಡಿನಲ್ಲಿ ಗೌರವ ಉಳಿಸಿಕೊಂಡರು. ಈ ಸಮಯದಲ್ಲಿ ಯುವರಾಜ್ ಸಿಂಗ್, ಪಜ್ಜಿ ಅಂತ ಹೊಸ ಆಟಗಾರರನ್ನು ಬೆಳೆಸಿದರು. ಆದರೆ 2004ರಲ್ಲಿ ಆಸ್ಟ್ರೇಲಿಯಾ ಭಾರತದಲ್ಲಿಯೇ ಸರಣಿಯನ್ನು ಗೆಲ್ಲುತ್ತಾರೆ. ಇದು 1969ರ ನಂತರ ಗೆದ್ದ ಮೊದಲ ಟೆಸ್ಟ್ ಸೀರೀಸ್ ಆಗಿರುತ್ತದೆ. ಇದಾದ ಬಳಿಕ ನಾಯಕತ್ವ ಪ್ರಶ್ನೆಗೆ ಒಳಪಟ್ಟಿತು. Australia won the series 2-1 to reclaim the Border Gavaskar Trophy. It was of course their first series win in India since 1969. 2005ರಲ್ಲಿ ಅವರ ಫಾರ್ಮ್ ಕುಸಿದ ಕಾರಣ ಮತ್ತು ಗ್ರೇಗ್ ಚಾಪೆಲ್ರ ಜೊತೆಗಿನ ವೈಷಮ್ಯದ ಹಿನ್ನೆಲೆಯಲ್ಲಿ ಅವರನ್ನು ತಂಡದಿಂದ ಕೈಬಿಟ್ಟರು. 2006ರಲ್ಲಿ ಗಂಗೂಲಿ ಅವರು ಪುನಃ ತಂಡಕ್ಕೆ ಮರಳಿದರು. ಕೋಚ್ ಕ್ಯಾಪ್ಟನ್ ಘರ್ಷಣೆಯಿಂದಾಗಿ ಮತ್ತೆ ವಿವಾದಕ್ಕೆ ಸಿಲುಕಿದರು. ಆದರೂ ತಮ್ಮ ಬ್ಯಾಟಿಂಗ್ ಮೂಲಕ ಕೆಲವು ಸ್ಮರಣೀಯ ಇನ್ನಿಂಗ್ಸ್ಗಳನ್ನು ನೀಡಿದರು.
ಭಾರತ ತಂಡವು 2007ರ ವಿಶ್ವಕಪ್ನಲ್ಲಿ ಹೀನಾಯವಾಗಿ ಪ್ರದರ್ಶನವನ್ನು ತೋರುತ್ತದೆ ಮತ್ತು ಲೀಗ್ ಹಂತದಲ್ಲಿ ಭಾರತ ತಂಡವು ಆಚೆ ಬರುತ್ತದೆ. ಇದಾದ ನಂತರ ಗಂಗೂಲಿ ಅವರು ನಿಧಾನವಾಗಿ ವಿದಾಯದತ್ತ ಹೆಜ್ಜೆ ಇಟ್ಟರು. 2008ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದರು. Before I leave, I just want to say that this is going to be my last series. I have decided to quit. ತಮ್ಮ ಅಂತಿಮ ಸರಣಿಯಲ್ಲಿ ಶತಕ ಬಾರಿಸಿ ಧೋನಿಗೆ ಸಜ್ಜಾದ ತಂಡವನ್ನು ಹಸ್ತಾಂತರಿಸಿದರು. 12 ವರ್ಷಗಳ ವೃತ್ತಿ ಜೀವನದಲ್ಲಿ ದಾದಾ ಭಾರತೀಯ ಕ್ರಿಕೆಟ್ ತಂಡದ ಮನೋಭಾವವನ್ನೇ ಬದಲಿಸಿದರು. ಡ್ರಾಗಾಗಿ ಆಡುವುದಿಲ್ಲ, ಗೆಲುವಿಗಾಗಿ ಮಾತ್ರ ಆಡುವ ದಾರಿಯನ್ನು ತೋರಿಸಿದರು. ನೀವು ಮಾಡಿದ ಪ್ರಯತ್ನಕ್ಕಾಗಿ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು.